ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಒಂದು ಮೊಟ್ಟೆಯಿಂದ ಒಂದು ಕುರ್ಮಾ ಅಥವಾ ನಾನು ಒಂದು ಸರ್ವ ಮಾಡ್ತಾಯಿದ್ದೀನಿ. ಎಗ್ ಸರ್ವ ಅಥವಾ ಎಗ್ ಕುರ್ಮಾ. ಇದು ಇಡ್ಲಿಗೆ ಮತ್ತು ಪರೋಟೆಗೆ, ದೋಸೆಗೆ ಒಳ್ಳೆ ಕಾಂಬಿನೇಷನು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ, ಮತ್ತು ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ, 2 ದೊಡ್ಡ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಈ ಥರ ನೀವು ಫ್ರೆಶ್ಶಾಗೂ ಹಾಕ್ಬೋದು. ಒಂದು 5-6 ಎಸಳು ಬೆಳ್ಳುಳ್ಳಿ, ಮತ್ತು ಒಂದು 4-5 ಕಾಳಾಗಷ್ಟು ಕಾಳು ಮೆಣಸು, ಜೀರಿಗೆ ಒಂದು 1/4 ಟೀ ಸ್ಪೂನು, ಶುಂಠಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ 2 ಇಷ್ಟು ನಾವು ರುಬ್ಕೊಳಕ್ಕೆ ಬೇಕಾಗುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು. ಖಾರಕ್ಕೆ ಬಂದು ನಮಗೆ ನಾನು ಅರ್ಧ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನ್ ಗರಂ ಮಸಾಲ, ಒಂದು 1/4 ಟೀ ಸ್ಪೂನ್ ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ಈಗ ಹೇಗೆ ಮಾಡೋಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಎಲ್ಲ ಹಸಿ ಮಸಾಲೆನೇ ರುಬ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸು, ಮತ್ತು ಟೊಮೆಟೊ ಎಲ್ಲ ನಾನು ರಾನೇ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪಗೆ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಹಾಕ್ತೀರ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್ ಆಗಿದೆ, ನಾವು ಇಷ್ಟು ಪ್ಯೂರಿ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ. ನಾನು ಇದ್ರ ಜೊತೆ ನಾನು 1 ಸ್ಪೂನ್ ಆಗಷ್ಟು ನಾನು ಹುರ್ಗಡ್ಲೆ ಪೌಡರ್ ತೊಗೊಂಡಿದ್ದೀನಿ. ತಿಕ್ನೆಸ್ಗೆ ನೀವು ಹುರ್ಗಡ್ಲೆ ಪೌಡರ್ ತಗೋ ಬದಲು ನೀವು ಕಡಲೆ ಹಿಟ್ಟನ್ನು ತೊಗೊಬೋದು. ಇದು ಹುರ್ಗಡ್ಲೆ ಪೌಡರ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಸ್ವಲ್ಪ ನೀರು ಹಾಕಿ ನಾವು ಪ್ಯೂರಿ ಮಾಡಿ ನಾವು ಕುದಿಯೋ ಟೈಮಲ್ಲಿ ಹಾಕಬೇಕಾಗತ್ತೆ. ಜೊತೆಗೆ ಒಂದು ಕುಕ್ಕರ್ ಅಥವಾ ನೀವು ಯಾವುದ್ರಲ್ಲಿ ಮಾಡ್ತೀರಾ ಕುರ್ಮಾ, ಅದರಲ್ಲಿ ನೀವು 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಆಪ್ಷನ್, ಸ್ವಲ್ಪ ಎಣ್ಣೆ ಬೇಕು ಅಂದರೆ ನೀವು ಎಣ್ಣೆ ಸೇರಿಸ್ಕೊಬೋದು. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ನಾನು ಒಂದು ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ನಿಮ್ಮ ಆಪ್ಷನ್ನು, ನೀವು ಬೇಕು ಅಂದರೆ ಜೀರಿಗೆ ಹಾಕ್ಕೊಬೋದು, ಇಲ್ಲ ನೀವು ಸಾಸಿವೆ ಹಾಕ್ಕೊಬೋದು. ಮತ್ತು ಆದಷ್ಟು ಫ್ರೆಶ್ ಕರಿಬೇವು ಸ್ವಲ್ಪ ಕ್ರಷ್ ಮಾಡಿ ನಾನು ಸೇರಿಸ್ತಾ ಇದ್ದೀನಿ. ಆದಮೇಲೆ ನಾವು ರುಬ್ಬಿದ್ದೀರಲ್ಲ ಅದನ್ನು ಪ್ಯೂರಿ ಸೇರಿಸ್ಕೊಬೇಕಾಗುತ್ತೆ. ಕುದೀತಾ ಇದೆ. ನಾನು ಜಾರಲ್ಲೂ ಸ್ವಲ್ಪ ಪೇಸ್ಟ್ ಇರೋದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಕುದಿಸ್ಕೊಬೇಕಾಗುತ್ತೆ. ಫಸ್ಟು ಅದೆಲ್ಲ ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ರಾಸ್ ಮೇಲೆ ಹೋಗಬೇಕಾಗತ್ತೆ. ಈ ಟೈಮಲ್ಲಿ ಸ್ವಲ್ಪ ನಾನು ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸ್ಪೈಸಸ್ ಆಮೇಲೆ ಸ್ವಲ್ಪ ಇದೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ನಾವು ಸ್ಪೈಸಸ್ ಸೇರಿಸ್ಕೊಬೇಕಾಗತ್ತೆ. 1 ಸ್ಪೂನ್ ಆಗಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಅದು ರಾಸ್ ಮೇಲೆ ಹೋಗೋವರೆಗೂ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕುದಿಸ್ಕೊಬೇಕಾಗುತ್ತೆ. ಚೆನ್ನಾಗಿ ತಟ್ಟೆ ಮುಚ್ಚಿಬೇಡ ಫ್ರೆಂಡ್ಸ್. ಒಂದು 5 ನಿಮಿಷ ಚೆನ್ನಾಗಿ ನಾನು ಅದು ರಾಸ್ ಮೇಲೆಲ್ಲ ಹೋಗಿದೆ. ಊಟ ನೋಡಿ, ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನಾವು ಖಾರ ಸ್ಪೈಸಸ್ ಸೇರಿಸ್ಕೊಳ್ಳೋಣ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮತ್ತು ಜೀರಿಗೆ ಪುಡಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾನು ಕಾಳು ಮೆಣಸು ಮತ್ತು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಖಾರ ಎಲ್ಲ ಅರ್ಧ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಸಾಲೆನ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ನೋಡಿ, ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ನೋಡಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಆಲ್ರೆಡಿ ನಾನು ಹಾಕಿದ್ದೀನಿ, ಉಪ್ಪು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ನಾವು ಕುದಿ ಬರೋಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ ನೋಡಿ. ಇವಾಗ ನಾವು ಹುರ್ಗಡ್ಲೆ ಪೌಡ್ರ್ ತೊಗೊಂಡಿದ್ದೀರಲ್ವ ನೋಡಿ, ಹುರ್ಗಡ್ಲೆ ಪೌಡ್ರನ್ನ ಸ್ವಲ್ಪ ನೀರು ಹಾಕಿ ನಾನು ಪ್ಯೂರಿ ಮಾಡಿದ್ದೀನಿ. ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಹುರ್ಗಡ್ಲೆ ಪೌಡ್ರ್ ಬದಲು ನೀವು ಬೇಕಾದ್ರೆ ಕಡಲೆ ಹಿಟ್ಟನ್ನು ನೀವು ಸೇರಿಸ್ಕೊಬೋದು. ಈ ಕುದಿಯೋ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಂದ ಬರುತ್ತೆ. ಈ ಟೈಮಲ್ಲಿ ಸ್ವಲ್ಪ ನೀವು ಉಪ್ಪು ಖಾರ ನೋಡಿ ಚೆಕ್ ಮಾಡ್ಕೊಳ್ಳಿ. ಖಾರ ಎಲ್ಲ ಕರೆಕ್ಟಾಗಿದೆ. ಸ್ವಲ್ಪ ಉಪ್ಪು ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ, ಯಾಕಂದ್ರೆ ನಾವು ಮೊಟ್ಟೆ ಹಾಕೋದ್ರಿಂದ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಸ್ವಲ್ಪ 1 ನಿಮಿಷ ಕುದಿಸ್ಬಿಡೋಣ. ಇದು ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ. ಈಗ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನಾನು ಮೊಟ್ಟೆನೆಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಒಂದಾದ್ಮೇಲೆ ಒಂದು ನಾವು ಹೊಡ್ಕೊಂಡು ಹಾಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನಾವು ಕದಲಿಸಬಾರ್ದು, ಹಾಗೆಯೇ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಇಲ್ಲೊಂದು ಮೊಟ್ಟೆನ ಸ್ವಲ್ಪ ಬೀಟ್ ಮಾಡಿ ನೀವು ಹಾಕ್ಕೊಬೋದು. 4 ಎಗ್ಸು, ಫಸ್ಟೇ ನಾವು ಹಾಕಿದ ತಕ್ಷಣ ಕೈ ಸೌಟಲ್ಲಿ ತಿರ್ಗ್ಸೋಕೆ ಹೋಗಬಾರ್ದು.
ಅದು ಹಾಗೇ ಸ್ವಲ್ಪ ಆಮ್ಲೆಟ್ ಥರ ಲೇಯರ್ ಥರ ನಮಗಿರುತ್ತೆ. ನಿಮ್ಗೆ ಬೇಕು, ನಮ್ಗೆ ಇಷ್ಟ ಇಲ್ಲ ನೀವು ಬೀಟ್ ಮಾಡಿ ಬೇಕಾದ್ರೆ ನೀವು ಹಾಕ್ಕೊಬೋದು, ಅದು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, 1 ನಿಮಿಷ ನಾನು ಹಾಗೇ ಬಿಟ್ಟಿದ್ದೆ ನೋಡಿ. ನೀಟಾಗಿ ಹಾಗೇ ಮೊಟ್ಟೆ ಥರನೇ ಸಿಗುತ್ತೆ ನಮಗೆ ನೋಡಿ. ಈ ಥರ ಬರುತ್ತೆ, ಸಾಕು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಸಿಂಪಲ್ ಆಗಿರೋ ಈಸಿಯಾಗಿರೋ ಒಂದು ಮೊಟ್ಟೆಗೆ ಅಥವಾ ಪರೋಟಗೆ, ಇಡ್ಲಿಗೆ, ದೋಸೆಗೆ, ಪರೋಟಗೆ ಒಳ್ಳೆ ಕಾಂಬಿನೇಷನ್ ಇದು. ಎಗ್ ಸಾರು ಅಥವಾ ಎಗ್ ಕುರ್ಮಾ ಇದು ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ, ಇನ್ನೂ ಗಟ್ಟಿ ಬರುತ್ತೆ. ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿಯಾಗಿದೆ. ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಮನೇಲಿರೋ ಐಟಮಲ್ಲೇ ನಾವು ಮೊಟ್ಟೆಗೆ ಯೂಸ್ ಮಾಡಿಕೊಂಡು ಯಾವಾಗಲೂ ಚಟ್ನಿ, ಟೊಮೆಟೊ ಸಾರು, ಸಾಗು ಎಲ್ಲ ತಿಂದು ಬೇಜಾರಾಗಿದ್ದರೆ ಇಡ್ಲಿಗೆ ಅಥವಾ ಪರೋಟಗೆ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಎಗ್ ಕುರ್ಮಾ ಅಥವಾ ಎಗ್ ಸಾರು ರೆಡಿಯಾಗಿದೆ. ಥ್ಯಾಂಕ್ ಯು.